ಬ್ರಾ ಧರಿಸಿ ಮಲಗುತ್ತೀರಾ? ಎಚ್ಚರ, ನೀವು ಈ ತಪ್ಪು ಮಾಡಿದರೆ ಅಪಾಯ ಖಂಡಿತ. ಬ್ರಾ ಧರಿಸುವುದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಪ್ರತಿ ಮಹಿಳೆಯರು ತಿಳಿಯಲೇಬೇಕಾದ ವಿಷಯ. ಪೂರ್ತಿ ಮಾಹಿತಿ ಸ್ಕಿಪ್ ಮಾಡದೆ ನೋಡಿ. ಈಗ ಮಹಿಳೆಯರಿಗೆ ತಮ್ಮ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಬೇಕು, ಅದರಲ್ಲೂ ಸ್ತನವು ಜೋತು ಬಿದ್ದಿದ್ದರೆ ಮತ್ತೊಂದೆಡೆ ಬಹಳ ಡಿಮಾಂಡ್. ಅದಕ್ಕಾಗಿ ಕಪ್ ಬ್ರಾ, ಬೇರೆ ಟೈಪ್ ಬ್ರಾಗೆ ಮುಗಿಬೀಳುತ್ತಾರೆ. ಈಗಂತೂ ಮಾರ್ಕೆಟ್ನಲ್ಲಿ ತುಂಬಾ ವಿಧವಿಧವಾದ ಬ್ರಾ ಬಂದುಬಿಟ್ಟಿದೆ. ಆದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಕ್ಯಾನ್ಸರ್ನಂತಹ ಭಯಾನಕ ರೋಗ ಬರಬಹುದು. ಕ್ಯಾನ್ಸರ್ನಂತಹ ರೋಗ ಬರಬಾರದೆಂದರೆ ಪೂರ್ತಿ ಮಾಹಿತಿ ಕೇಳಿ. ಅದಕ್ಕೂ ಮೊದಲು ನಮ್ಮ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿ. ಅಂದವಾಗಿ ಕಾಣಬೇಕೆಂದು ಟೈಟ್ ಬ್ರಾ ಧರಿಸಿದರೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಹೆಚ್ಚು. ಜೋತು ಬೀಳಬಾರದು ಎಂದು ಕೆಲವರು ಬಹಳ ಟೈಟ್ ಬ್ರಾವನ್ನು ಧರಿಸುತ್ತಾರೆ. ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸ್ತನಗಳು ಜೋತು ಬಿದ್ದಿದ್ರೂ ಕೂಡ ಅದು ಗೊತ್ತಾಗಬಾರದು ಎಂದು ಟೈಟ್ ಬ್ರಾವನ್ನು ಧರಿಸುತ್ತಾರೆ. ಈ ರೀತಿ ತಪ್ಪು ಮಾಡಲೇಬೇಡಿ. ಇದನ್ನು ಮರೆಮಾಡಲು ಎಂದೇ ದುಪ್ಪಟ್ಟ ಇರುವುದು ಎನ್ನುವುದನ್ನು ಮರೆಯಬೇಡಿ. ಟೈಟ್ ಬ್ರಾ ಧರಿಸುವುದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ. ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿ. ರಾತ್ರಿಯಲ್ಲಿ ಧರಿಸುವುದರಿಂದ ರಕ್ತ ನಿಮ್ಮ ಸ್ತನದಲ್ಲಿ ತಲುಪಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ರಾತ್ರಿಯಲ್ಲಿ ಬ್ರಾ ಧರಿಸುವುದು ನಿಮ್ಮ ರಕ್ತ ಸಂಚಾರಕ್ಕೆ ತಡೆಯಾಗಬಹುದು. ಇದರಿಂದ ತಲೆ ತಿರುಗುವಿಕೆ ಮತ್ತು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಬ್ರಾ ಕೊಕ್ಕೆಗಳು ಮತ್ತು ಪಟ್ಟಿಗಳು ನಿಮ್ಮ ಚರ್ಮದ ಮೇಲಿನ ಪದರಕ್ಕೆ ಪದೇ ಪದೇ ಉಜ್ಜುತ್ತದೆ. ಇದರಿಂದ ನೋವು, ತುರಿಕೆ, ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಈ ರೀತಿಯಾಗಿ ಟೈಟ್ ಬ್ರಾ ಧರಿಸಿ ಮಲಗಿದರೆ ದೇಹದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗದೆ ಮುಂದಿನ ದಿನಗಳಲ್ಲಿ ಉಸಿರುಗಟ್ಟುವಿಕೆ ಸಮಸ್ಯೆ, ಬೆನ್ನು ನೋವು ಸಹ ಬರಬಹುದು. ಟೈಟ್ ಬ್ರಾ ಸ್ತನಗಳಿಗೆ ಗಾಳಿಯಾಡಲು ಅಡ್ಡಿಪಡಿಸುವುದರಿಂದ ತುರಿಕೆ, ಅಲರ್ಜಿವಂತಹ ನೋವುಗಳು ಬರುತ್ತದೆ. ಟೈಟ್ ಬ್ರಾ ಇದು ನಿಮ್ಮ ತೋಳುಗಳಲ್ಲಿನ ನರಗಳಿಗೆ ಮತ್ತು ನಿಮ್ಮ ದೇಹದ ಉಳಿದ ಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ. ಹಾಗಾಗಿ ನಿರಂತರವಾಗಿ ಬ್ರಾ ಧರಿಸುವುದರಿಂದ ಘರ್ಷಣೆಯನ್ನು ಉಂಟುಮಾಡುತ್ತದೆ. ಇದು ಮೆಲನೋಸೈಟ್ ಉತ್ಪಾದನೆಯನ್ನು ತ್ಯಜಿಸಿ ಮತ್ತು ಕಪ್ಪು ಕಲೆಗಳು ಮತ್ತು ಅಸಮ ಚರ್ಮದ ಟೋನ್ ಅನ್ನು ರೂಪಿಸುತ್ತದೆ. ಟೈಟ್ ಬ್ರಾ ಧರಿಸುವುದರಿಂದ ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಸುತ್ತಲೂ ಅಲರ್ಜಿ ಕೂಡ ಉಂಟಾಗಬಹುದು. ನೀವು ಚೆನ್ನಾಗಿದ್ದರೆ ನಿಮ್ಮ ಸೌಂದರ್ಯ ಕೂಡ ಚೆನ್ನಾಗಿರುತ್ತದೆ. ನೆನಪಿಡಿ, ಮರೆಯಬೇಡಿ. ಹಾಗಾಗಿ ನಿರಂತರವಾಗಿ ಬ್ರಾ ಧರಿಸುವುದರಿಂದ ಏನೆಲ್ಲ ಅಪಾಯಕಾರಿ ಅಂಶಗಳು ಎದುರಾಗುತ್ತದೆ ಎಂದು ತಿಳಿದುಕೊಂಡಿದ್ದೀರಾ? ನೆನಪಿಡಿ ಸ್ನೇಹಿತರೆ, ನೀವು ಬ್ರಾ ಧರಿಸುವುದೇ ಆದರೆ ಹೊರಗಡೆ ಹೋಗುವಾಗ ಮಾತ್ರ ಧರಿಸಿ. ಮಲಗುವಾಗ ಬ್ರಾ ಧರಿಸದಿದ್ದರೆ ಬಹಳ ಒಳ್ಳೆಯದು. ಆದ್ದರಿಂದ ಇನ್ನು ಮುಂದೆ ಆದರೂ ಟೈಟ್ ಬ್ರಾವನ್ನು ಧರಿಸಬೇಡಿ. ಸುಂದರವಾಗಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಬೇರೆಯವರನ್ನು ಅಟ್ರಾಕ್ಟ್ ಮಾಡಲು ಹೋಗಿ ಆರೋಗ್ಯ ಹಾಳಾದೀತು. ಎಚ್ಚರ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸರಿಯಾದ ಬ್ರಾ ಆಯ್ಕೆಗಾಗಿ ಸಲಹೆಗಳು: 1. ನಿಮ್ಮ ಸರಿಯಾದ ಸೈಜ್ ತಿಳಿದುಕೊಳ್ಳಿ. 2. ಕಾಟನ್ ಬ್ರಾಗಳನ್ನು ಆಯ್ಕೆ ಮಾಡಿ. 3. ಬಹಳ ಸಮಯ ಒಂದೇ ಬ್ರಾ ಧರಿಸಬೇಡಿ. ರಾತ್ರಿ ವೇಳೆ ಸಾಧ್ಯವಾದರೆ ಬ್ರಾ ಧರಿಸದಿರುವುದು ಉತ್ತಮ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.